ವಿಶೇಷವಾದ ಪ್ರಣಾಮಗಳನ್ನು ಅರ್ಪಿಸ್ತಾ ಇವತ್ತಿನ ಕಾರ್ಯಕ್ರಮದ ಒಂದು ರೀತಿಯ ಅಧ್ಯಕ್ಷತೆ ಹಾಗೂ ಈ ಟೀಸರ್ ರಿಲೀಸ್ ಮಾಡಿದಂತಹ ಡಾಕ್ಟರ್ ರಾಜೂರ್ ಅವರಿಗೆ ನಮಸ್ಕರಿಸ್ತಾ ಅದರೊಂದಿಗೆ ಎಲ್ಲ ಕಲಾವಿದರ ಪ್ರತಿನಿಧಿಯಾಗಿ ರಮೇಶ್ ಭಟ್ ಅವರು ಎಲ್ಲ ವಿಚಾರಗಳನ್ನು ಚಿತ್ರದ ಬಗ್ಗೆ ಸಾಯಿ ಪ್ರಕಾಶ್ ಅವ್ರ ಬಗ್ಗೆ ಮಾತಾಡ್ಬಿಟ್ಟಿದ್ದಾರೆ. ಆದರೆ ನಾವು ಪ್ರತ್ಯೇಕವಾಗಿ ನಮ್ಮ ಒಂದು ಏನು ಅವರಿಂದ ನಮಗೆ ಅನುಕೂಲ ಆಗಿದೆ ಅದಕ್ಕೆ ಕೃತಜ್ಞತೆಗಳನ್ನು ಸೂಸುವ ಒಂದು ಅವಕಾಶ ನಮಗೆ ಈ ರೀತಿ ವೇದಿಕೆಯಲ್ಲಿ ಸಿಗುತ್ತೆ. ಬಹುಶಃ ಅವ್ರ ಜೊತೆ ನಾನು ಹಲವಾರು ಚಿತ್ರಗಳಲ್ಲಿ ಪಾತ್ರಗಳನ್ನು ಮಾಡಿರೋದಕ್ಕಿಂತ ಹೆಚ್ಚಾಗಿ ಅವರ ಪ್ರಾರಂಭದ ದಿವಸಗಳಿಂದ ಅವರೊಂದಿಗೆ ನಾನು ಅವರ ಚಿತ್ರಗಳಲ್ಲಿ ಕಂಠದಾನವನ್ನು ಮಾಡುವಂತಹ ವಿಶೇಷವಾದ ಪಾತ್ರಗಳಿಗೆ ನಾನು ಧ್ವನಿ ನೀಡುವಂತಹ ಸ್ವತಃ ಅವ್ರದೇ ಪಾತ್ರಕ್ಕೂ ನಾನು ಒಂದೆರಡು ಮೂರು ಬಾರಿ ಸಾಯಿ ಪ್ರಕಾಶ್ ಅವರಿಗೆ ಧ್ವನಿಯನ್ನು ನೀಡುವಂತಹ ಅವಕಾಶವನ್ನು ಮಾಡಿಕೊಟ್ಟಿರತಕ್ಕಂತಹ ನಮ್ಮೆಲ್ಲ ಕಲಾವಿದರ ಪಾಲಿಗೆ ಅವರೊಂಥರ ಒಂದು ಕಲ್ಪವೃಕ್ಷ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಸಾಯಿ ಪ್ರಕಾಶ್ ಅವರಿಗೆ ವಿಶೇಷವಾಗಿ ವಂದನೆಗಳನ್ನು ನೀಡ್ತಾ, ಆತ್ಮಹತ್ಯೆ ಸಮಸ್ಯೆಗಳಿಗೆ ಪರಿಹಾರ ಅಲ್ಲ. ನಿಜಕ್ಕೂ ನಮ್ಮ ದೊಂಬರಕೃಷ್ಣ ಸುರೇಶ್ ಅವರ ಬಗ್ಗೆ ಇಲ್ಲಿ ಒಂದು ಮಾತು ಬಂತು. ಕರೋನಾ ಸಂದರ್ಭದಲ್ಲಿ ನಾನು ಚಲನಚಿತ್ರ ಕಾರ್ಮಿಕರ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿಯಾಗಿ ಆ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದಾಗ ನಮ್ಮ ಕಾರ್ಮಿಕರು, ನಮ್ಮ ಪೋಷಕ ಕಲಾವಿದರು ಎಷ್ಟು ಕಷ್ಟಪಡ್ತಿದ್ರು. 1 kg ಅಕ್ಕಿಗೂ ತೊಂದರೆ ಅನ್ನುವಂತಹ ಸಂದರ್ಭದಲ್ಲಿ ಹುಡುಕಿ ಸಹಾಯ ಮಾಡಿ ಬಹುಶಃ ಅವತ್ತೇ ಈ ಟೈಟ್ಲಿಗೆ ಸರಿಯಾಗಿ ಕೆಲವೊಬ್ಬರು ಏನಾದರೂ ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಪರಿಸ್ಥಿತಿಲಿದ್ದರೆ ಅದನ್ನು ನಿವಾರಣೆ ಮಾಡಿದಂಥ ಒಂದು ನಿಜಕ್ಕೂ ಕೀರ್ತಿ ನಮ್ಮ ಡಾಕ್ಟರ್ ರಾಜೂರ್ ಅವರಿಗೆ ಸಂದಾಯ ಆಗತ್ತೆ ಅಂದರೆ ತಪ್ಪಿಲ್ಲ. ತುಂಬ ಜನಗಳಿಗೆ ಅವರು ಸಹಾಯ ಮಾಡಿ ಅವತ್ತು ಒಂದು ಆ ಜೀವನವನ್ನು ನಡೆಸ್ಕೊಂಡು ಹೋಗೋದಕ್ಕೆ, ಹತಾಶರಾಗದೇ ಇರೋದಕ್ಕೆ ಅವರು ಅನುಕೂಲ ಮಾಡಿಕೊಟ್ರು. ಅದಕ್ಕಾಗಿ ವಿಶೇಷವಾದ ಧನ್ಯವಾದಗಳು. ಎಲ್ಲ ಸಾಯಿ ಪ್ರಕಾಶ್ ಅವರ ಚಿತ್ರಗಳು ಇಡೀ ಕುಟುಂಬ ಕೂತ್ಕೊಂಡು ನೋಡುವಂಥ ಚಿತ್ರಗಳೇ. ಅದರಲ್ಲಿ ಮನರಂಜನೆ, ಭಾವನೆಗಳು, ಎಮೋಷನ್ಸು, ಸೆಂಟಿಮೆಂಟ್ಸು ಎಲ್ಲ ಇರುತ್ತೆ. ವಿಶೇಷವಾದ ಒಂದು ಸಂದೇಶವೂ ಇರುತ್ತೆ. ಆ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಚಿತ್ರದಲ್ಲಿ ಆತ್ಮಹತ್ಯೆ ಸಮಸ್ಯೆಗಳಿಗೆ ಪರಿಹಾರ ಅಲ್ಲ ಅನ್ನೋ ಒಂದು ಸಂದೇಶವನ್ನು ಕೊಡೋದ್ರ ಮುಖಾಂತರ ಇನ್ನು ಮುಂದೆ ಡಾಕ್ಟರ್ ರಾಜು ಅವರು ಹೇಳಿದ ಹಾಗೆ ಈ ಚಿತ್ರದಿಂದ ಆತ್ಮಹತ್ಯೆ ಮಾಡಿಕೊಳ್ಳೋ ನಿರ್ಧಾರ ತೊಗೊಂಡ್ರವರು ಕೂಡ ಅದನ್ನು ಬೇಡ ಅಂತ ತೀರ್ಮಾನ ಮಾಡಿ ಬದುಕೋವಾಗಲಿ ಅಂತ ನಾವೆಲ್ಲರೂ ಆಶಿಸ್ಬೇಕಾಗತ್ತೆ. ರೀಸೆಂಟಾಗಿ ನಮ್ಮ ನಿರೂಪಕಿ ಅವರು ಹೇಳ್ದಂಗೆ ಒಂದು 6-7 ವರ್ಷದ ಮಗು ಅಮ್ಮ ನಾನು ಚಾಕ್ಲೇಟ್ ಕದ್ದಿಲ್ಲಮ್ಮ ಅಂತ ಬರೆದಿಟ್ಟು ಅದು ಆತ್ಮಹತ್ಯೆ ಮಾಡ್ಕೊಂಡಿದೆ ಅಂದರೆ ಅದನ್ನು ನೆನೆಸ್ಕೊಂಡಾಗೆಲ್ಲ ಒಂಥರ ಕಣ್ಣಲ್ಲಿ ನೀರು ಬರುತ್ತೆ. ಆ ಮಗುಗೆ ಬಹುಶಃ ಈ ಆತ್ಮಹತ್ಯೆ ಬಗ್ಗೆ ಕೇಳಿಲ್ಲ, ಆತ್ಮಹತ್ಯೆ ಬಗ್ಗೆ ಏನೂ ಗೊತ್ತಿಲ್ಲ ಅನ್ನೋ ಹಾಗಿದ್ದಿದ್ರೆ ಆ ಪ್ರಯತ್ನ ಮಾಡ್ತಾನೆ ಇರಲಿಲ್ಲ. ಆ 6-7 ವರ್ಷದ ಮಗುಗೆ ಆತ್ಮಹತ್ಯೆ ಅನ್ನೋ ಕಾನ್ಸೆಪ್ಟಿನ ಪರಿಚಯ ಆಗಿದೆ ಅಂದರೆ ಅದೆಷ್ಟು ಆತ್ಮಹತ್ಯೆ ಬಗ್ಗೆ ಒಂಥರ ನಮ್ಮಗಳ ಮಧ್ಯೆ ನಾವು ಮಾತಾಡ್ತೀವಿ, ಅದು ಮಕ್ಕಳ ಮನಸ್ಸಿಗೂ ಹೋಗುತ್ತೆ. ಸೊ ನಾನು ಕದ್ದಿಲ್ಲ, ನಾನು ಕದ್ದಿದ್ದೀನಿ ಅಂತ ನನಗೊಂದು ಕೆಟ್ಟ ಒಂದು ಟೈಟಲ್ ಬಂತು, ನನಗೆ ಹಣೆ ಪಟ್ಟಿ ನಾನು ಕಟ್ಕೊಳ್ಬೇಕಾಯ್ತು, ಇದರಿಂದ ನಾನು ವಿಮುಕ್ತಿ ಅಂದರೆ ಸಾವು ಅನ್ನೋದು ಅದಕ್ಕೆ ಕಲ್ಪನೆಯಲ್ಲಿ ಬಂದಿದೆ ಅಂದರೆ ಇದೆಷ್ಟು ದೊಡ್ಡ ಪಿಡುಗಿದು. ಇದು ನಿವಾರಣೆ ಆಗಬೇಕು. ಚಿತ್ರವನ್ನು ಎಲ್ಲರೂ ನೋಡಬೇಕು. ನಾರಾಯಣ್ ಗೌಡ್ರು ಅಭಯ ಕೊಟ್ಟಿದ್ದಾರೆ. ನಮ್ಮೆಲ್ಲ ಸದಸ್ಯರಿಗೆ ಚಿತ್ರವನ್ನು ನೋಡೋದಕ್ಕೆ ನಾನು ಆದೇಶವನ್ನು ನೀಡ್ತೀನಿ ಅಂತ. ಈಗ ಬೇಕಾದಂತಹ ಡಾಕ್ಟ್ರ್ ಆದವರು ಫಸ್ಟ್ ಕೊಡೋದೇ ಆಕ್ಸಿಜನ್ನು, ಬದುಕುಳಿಯೋದಕ್ಕೆ ಬೇಕಾದಂಥ ಆಕ್ಸಿಜನ್ನು. ಆ ಆಕ್ಸಿಜನ್ ಡಾಕ್ಟರ್ ರಾಜು ಅವರು ಪೂರೈಸ್ತಾ ಇದ್ದಾರೆ. ಹಾಗಾಗಿ ನಮ್ಮ ಚಿತ್ರೋದ್ಯಮದ ವಿಶೇಷವಾದ ಒಬ್ಬ ನಿರ್ದೇಶಕ ಸಾಯಿ ಪ್ರಕಾಶ್ ಅವರು. ಬಹುಶಃ ರಮೇಶ್ ಭಟ್ ಅವರು ಒಪ್ಕೋತಾರೆ ಆ ಮಾತನ್ನು. ನಮ್ಮಲ್ಲಿರೋ ಎಷ್ಟೋ ಜನಪ್ರಿಯ ಕಲಾವಿದರು ಆ ಮಟ್ಟಕ್ಕೆ ಜನಪ್ರಿಯತೆ ಪಡ್ಕೊಂಡಿದ್ರೆ ಈ ಒಂದು 35 ವರ್ಷಗಳ ಸಾಯಿ ಪ್ರಕಾಶ್ ಅವರ ಜರ್ನಿಲಿ, ಅವರ ಚಿತ್ರಗಳಲ್ಲಿ ಅವರು ಈ ನಟರಿಗೆ ಮೇಲಿಂದ ಮೇಲೆ ಅವಕಾಶ ಕೊಟ್ಟು ಒಳ್ಳೊಳ್ಳೆ ಪಾತ್ರಗಳನ್ನು ಕೊಟ್ಟು ಅವರೆಲ್ಲ ಇವತ್ತು ಭದ್ರವಾದ ಸ್ಥಾನ ಪಡ್ಕೊಂಡಿದ್ದಾರೆ ಅಂದರೆ ಅದಕ್ಕೆ ಕಾರಣಕರ್ತರು ಸಾಯಿ ಪ್ರಕಾಶ್ ಅವರು. ಹಾಗಾಗಿ ಅಂಥ ಒಬ್ಬ ನಿರ್ದೇಶಕ, ಇಡೀ ಚಿತ್ರೋದ್ಯಮಕ್ಕೆ ಆಕ್ಸಿಜನ್ನು ಸಾಯಿ ಪ್ರಕಾಶ್ ಆ್ಯಸ್ ಎ ಡೈರೆಕ್ಟರ್. ಪ್ರೊಡ್ಯೂಸರ್ನ ಯಾವತ್ತೂ ತೊಂದರೆಗೆ ಸಿಕ್ಕಾಕೊಳ್ಳದೆ ಇರೋ ಥರ ಮಾಡಿ ಕಲಾವಿದರನ್ನ ಬೆಳೆಸ್ತಾ ಇಡೀ ಸಮಾಜಕ್ಕೆ ಒಳ್ಳೆಯ ಮೆಸೇಜನ್ನು ಕೊಡ್ತಾ ಈ ಎಲ್ಲ ಜವಾಬ್ದಾರಿಗಳನ್ನು ಪೂರೈಸಿ ಒಂದು ಸಕ್ಸಸ್ಫುಲ್ ನಿರ್ದೇಶಕರಾಗಿ 105 ಇನ್ನು ಮುಂದೆ ಇನ್ನೂ ಸಾಕಷ್ಟು ಚಿತ್ರಗಳನ್ನು ಮಾಡುವಂತಹ ಅವಕಾಶ ಭಗವಂತ ಸಾಯಿಬಾಬಾ ಅವ್ರಿಗೆ ಕೊಡಬೇಕು ಅಂತ ಕೇಳ್ಕೊಳ್ತಾ ಮತ್ತೊಮ್ಮೆ ಮಾಧ್ಯಮದವರಿಗೆ ವಂದಿಸ್ತಾ ರಮೇಶ್ ಭಟ್ ನಮ್ಮ
ಶಿವಕುಮಾರ್ ಹೇಳಿದ ಹಾಗೆ ಇದಕ್ಕೊಂದು ವಿಶೇಷವಾದ ಒಂದು ಹೆಚ್ಚಿನ ಒಂದು ನೀವು ಪಬ್ಲಿಸಿಟಿನ ಕೊಟ್ಟು, ಒತ್ತನ್ನು ಕೊಟ್ಟು, ಇಂಪಾರ್ಟೆನ್ಸನ್ನು ಕೊಟ್ಟು ಈ ಚಿತ್ರ ಯಶಸ್ವಿ ಆಗೋ ಹಾಗೆ ಮಾಡಿ ಈ ಮೆಸೇಜು ಜನಗಳಿಗೆ ತಲುಪಬೇಕು. ಸಾಯಿ ಪ್ರಕಾಶ್ ಅವರು ಅವರ ಬ್ಯಾನರಲ್ಲಿ ಇನ್ನೊಂದಷ್ಟು ಚಿತ್ರಗಳನ್ನು ಮಾಡೋದಕ್ಕೆ ಆರ್ಥಿಕವಾಗಿ ಅವರಿಗೆ ಆ ಸದೃಢತೆ ಬರಬೇಕು. ಅದಕ್ಕೆ ನೀವು ಅವಕಾಶ ಮಾಡಿಕೊಡಿ ಅಂತ ಕೇಳ್ಕೊಳ್ತಾ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.